ಹೆಸರು ಇಲ್ಲ ಅಲ್ಲಿ ಅಂತ ಯಾವ ಬಿಜೆಪಿ ಮತ್ತೆ ಜೆಡಿಎಸ್ ನವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಅವರೇ ಅವ್ಯಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಬಟ್ ಅವರ ಹೆಸರು ಮಾತ್ರ ಇಲ್ಲ. ಅವರು ಈಗ ಫೈಂಡ್ ಔಟ್ ಮಾಡ್ತಾರೆ. ಅವರು ಇದ್ದಾರೆ ಅಂದರೆ ಮತ್ತೆ ಸೇರಿಸ್ಕೊಳ್ತಾರೆ. ಅದರಲ್ಲೇನಿದೆ, ಅವರು ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಾಗ ಕಂಪ್ಲೇಂಟಲ್ಲಿ ಅವ್ರ ಹೆಸರಿದ್ದು ಕಂಪ್ಲೇಂಟು ಕೊಡೋರು ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರನ್ನು ಕೊಟ್ಟಿದ್ದರೆ ಖಂಡಿತವಾಗಿ ಸೇರಿಸ್ಕೊಳ್ತಾರೆ. ಒಂದು ವೇಳೆ ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಹೆಸರು ಬಂದರೆ ಸೇರಿಸ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರ ಮೇಲೆ ಅನೇಕ ಸಾರಿ ಪ್ರಯತ್ನ ಆಗಿತ್ತು. ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲ, ಇನ್ನೂ ಆಗಿಲ್ಲ, ಅರೆಸ್ಟ್ ಮಾಡಿಲ್ಲ, ಯಾರನ್ನು ಮಾಡ್ತಾರೆ. ಇಲ್ಲ, ಖಂಡಿತವಾಗಿ ಮಾಡ್ತಾರೆ. ಅದೆಲ್ಲ ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಳ್ತೀವಿ ಅದನ್ನು. ಯಾಕೆಂದರೆ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ. ಮತ್ತು ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದನೂ ಕೂಡ ಗೊತ್ತಾದ ವಿಷಯನೇ. ಹಾಗಾಗಿ ಅದನ್ನು ಸೀರಿಯಸ್ ಆಗೇ ತೊಗೊಳ್ತಾರೆ. ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ದೇನೆ ನಾವು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಪೊಲೀಸ್ ಸ್ಟೇಷನ್ನಿಗೆ ಕಲ್ಲೊಡಿತಾರೆ, ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ, ಅಥವಾ ಕಾರ್ಗಳ ಜಖಮ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಕಠಿಣವಾದ ಕ್ರಮ ತೊಗೊಳ್ತೀವಿ. ಅವ್ರು ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ ವಿಡಿಯೋ ಅವರ ಕ್ಯಾಮರಾದಲ್ಲಿ, ಅವ್ರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಇದೆಲ್ಲ ಪೂರ್ವ ನಿಯೋಜಿತ ಅನ್ಸುತ್ತೆ ಸರ್, ಯಾಕಂದರೆ CC ಕ್ಯಾಮ್ರಾಗಳನ್ನೆಲ್ಲ ಬೇರೆ ಕಡೆ ಡೈವರ್ಷನ್ ಮಾಡಿ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಮಗೆ ಸಿಕ್ಕಿರ್ತಕ್ಕಂಥ ಫುಟೇಜಸ್ಸಲ್ಲಿ ಯಾರ್ಯಾರನ್ನು ಮಾಡಿದ್ದಾರೆ, ಈಗ ಐಡೆಂಟಿಫೈ ಮಾಡಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಭಾಳ ಕಠಿಣವಾಗಿ ತಗೋಬೇಕು ಅಂತಲೇ ಸೂಚನೆ ಕೊಟ್ಟಿದ್ದೇನೆ. ವೈಫಲ್ಯ ಇಲ್ಲ. ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈಗೆ ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ರಿಯಾಕ್ಟ್ ಮಾಡೋವಂಥದ್ದು ಅವ್ರಿಗೇನಿದೆ, ಅವ್ರ ಕಾನೂನು ಕೈಗೆ ತೊಗೊಳಕ್ಕಾಗುತ್ತಾ? ಪೊಲೀಸಿಗೆ ಹೇಳಬೇಕಿತ್ತು. ಅವರು ಏನಾದರೂ ಹೇಳೋದಿದ್ದರೆ ಪೊಲೀಸಿಗೆ ಹೇಳಬೇಕಿತ್ತು. ಅವ್ರು ನಮ್ಮ ಕೈ ಕೊಡಿ, ಅವನನ್ನು ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವ್ರ ಕೈಗೆ ಕಾನೂನು ಕೊಡೋಕ್ಕಾಗುತ್ತಾ? ಅದಕ್ಕೋಸ್ಕರ ನಾವು ಈಗ ಕಠಿಣವಾದ ಕ್ರಮ ತೊಗೊಳ್ತೀವಿ, ಮುಲಾಜಿಂದ ತೊಗೊಳ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂಥ ಒಂದು ಎಲ್ಲ ಅವ್ರ ಸರ್ಕಾರ ಇದ್ದಾಗ ಇವಾಗಿರಲಿಲ್ವ ಈ ಥರ? ಅವ್ರ ಸರ್ಕಾರ ಇದ್ದಾಗ ಎಷ್ಟು ಕೇಸ್ಗಳು ಈ ರೀತಿ ಆಗಿದ್ದಾವೆ ಅದನ್ನು ಹೇಳೋಣಂತೆ. ಅಲ್ಲ, ಈಗ ನಾವು ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ DYSPಗೆ ಇದು ಮಾಡಿ ನೀವು ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಿ ಅಂತ DYSP ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಮಾಡಿ ಇಮಿಡಿಯೇಟಾಗಿ ರಿಪೋರ್ಟ್ ತೊಗೊಳ್ತಾರೆ. ಸಂಗಮೇಶ್ವರನ ಮಗ ಇದ್ದರೆ ಅವನ ಮೇಲೂ ಕ್ರಮ ತೊಗೊತಾರೆ. ಅವನ ಮೇಲೂ ಅವನು ಒಂದು ವೇಳೆ ಇನ್ವಾಲ್ವ್ ಆಗಿ ಅವನೇ ಬೈದಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ಅವನ ಮೇಲೂ ಕ್ರಮ ತೊಗೊಳ್ತಾರೆ. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅದು. ನೀವು ರಾಜಣ್ಣ ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.